ಆತ್ಮ ನಮಸ್ತೆ. ಈ ಪೆನ್ ಒಂದು ಸರ್ತಿ ನೋಡಿ ಎಲ್ಲ ಬಿಡಿ ಬಿಡಿ ಆಗಿದೆ. ಬಿಡಿ ಬಿಡಿ ಆಗಿದ್ರೆ ಇದ್ರ ಕೆಲಸ ಏನೋ ಮಾಡುತ್ತೆ, ಆದರೆ ಇದ್ರ ಕೆಲಸನ ಪರ್ಫೆಕ್ಟಾಗಿ ಮಾಡೋಕ್ಕಾಗಲ್ಲ. ಈಗ ನಾವು ಇದನ್ನು ಯುನೈಟ್ ಮಾಡೋಣ, ಇದ್ರ ಕೆಲಸ ಪರ್ಫೆಕ್ಟ್ ಆಗುತ್ತೆ. ನಮ್ಮ ವಿಚಾರದಲ್ಲೂ ಕೂಡ ಹೀಗೆ ನಮ್ಮ ಕೆಲಸಗಳನ್ನು ಗಮನಿಸೋಣ. ನಾವು ಒಂದೊಂದು ಬಾರಿ ಒಂದೊಂದು ಥರ ಕೆಲಸ ಮಾಡ್ತೀವಿ. ಎಷ್ಟೋ ಬಾರಿ ನಮ್ಮ ಕೆಲಸಗಳ ಹಿಂದಿನ ಕಾರಣ ಮತ್ತು ಅದರ ರಿಸಲ್ಟ್ನ ಸರಿಯಾಗಿ ಅನಲೈಸ್ ಮಾಡೋದೇ ಇಲ್ಲ. ಹೆಲ್ತ್ನ ನಿರ್ಲಕ್ಷಿಸಿ ವರ್ಕ್ ಮಾಡ್ತೀವಿ ಅಥವಾ ಕಂಫರ್ಟ್ ಬಯಸಿ ವರ್ಕ್ ಕಡೆ ಕಡಿಮೆ ಗಮನ ಕೊಡ್ತೀವಿ. ಯಾವ್ದು ಸರಿ? ನಮ್ಮ ಜೀವನಕ್ಕೆ ಯಾವುದು ಒಳ್ಳೆಯದು? ಫುಟ್ವೇರ್ ನಮ್ಮ ಕಾಲುಗಳನ್ನು ಮುಳ್ಳುಗಳಿಂದ ರಕ್ಷಿಸುತ್ತೆ, ಆದರೆ ಎಲ್ಲ ಸಮಯದಲ್ಲೂ ಫುಟ್ವೇರ್ನ ಬಳಸೋದ್ರಿಂದ ನಮಗೆ ನ್ಯಾಚುರಲ್ಲಾಗಿ ಸಿಗಬೇಕಾದಂಥ ಬಲಿಷ್ಠತೆಯಿಂದ ನಾವು ವಂಚಿತರಾಗ್ತೀವಿ. ಫ್ಯಾಮಿಲಿ ವರ್ಸಸ್ ಪರ್ಸ್ನಲ್ ಗೋಲ್, ಹೆಲ್ತ್ ವರ್ಸಸ್ ಮನಿ, ಮಾರ್ನಿಂಗ್ ಸ್ಲೀಪ್ ವರ್ಸಸ್ ವರ್ಕೌಟ್, ರಿಸ್ಕ್ ವರ್ಸಸ್ ಕಂಫರ್ಟ್ನೆಸ್, ಟೇಸ್ಟ್ ವರ್ಸಸ್ ಹೆಲ್ದಿ ಫುಡ್. ಧೈರ್ಯದಿಂದ ನಿರ್ಧಾರ ತಗೊಳ್ಳೋದ್ರ ಬದಲಾಗಿ ಇರಲಿ ಬಿಡು ಅಂತ ಸುಮ್ಮನಾಗೋದು. ಸೆಲ್ಫ್ ರೆಸ್ಪೆಕ್ಟ್ ವರ್ಸಸ್ ಕಾಂಪ್ರಮೈಸ್, ದೇಹ ಸೌಂದರ್ಯ ಮತ್ತು ಆತ್ಮ ಸಾಕ್ಷಾತ್ಕಾರ. ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ವರ್ಸಸ್ ಸೆಲ್ಫ್ ಡಿಸೈರ್ಸ್, ಫ್ಯಾಮಿಲಿ ವರ್ಸಸ್ ಕರಿಯರ್. ಇದೆರಡರಲ್ಲೂ ಒಂದನ್ನು ಆಯ್ಕೆ ಮಾಡಲೇಬೇಕಾ? ಹಾಗಿದ್ರೆ ಎರಡರನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಸಾಧ್ಯ ಇಲ್ವಾ? ಇಷ್ಟೆಲ್ಲ ಕನ್ಫ್ಯೂಷನ್ಸ್ ಯಾಕಿದ್ದಾವೆ? ಯಾವುದು ಸರಿ ಅನ್ನುವ ಸ್ಪಷ್ಟ ಉತ್ತರ ಯಾಕೆ ಗೊತ್ತಾಗ್ತಾ ಇಲ್ಲ? ಈ ಪೆನ್ನ ವಿಷಯದಲ್ಲಿ ಹೇಗೆ ಎಲ್ಲದನ್ನು ಡಿವೈಡ್ ಮಾಡಿದಾಗ ಇದರ ಕೆಲಸವನ್ನು ಸರಿಯಾಗಿ ನಿಭಾಯಿಸೋಕ್ಕಾಗ್ತಾ ಇರಲಿಲ್ವೋ, ಹಾಗೆ ನಾವು ಕೂಡ ಮೈಂಡ್, ಬಾಡಿ, ಸೋಲ್ನ ಇಂಟಿಗ್ರೇಟ್ ಮಾಡದೆ ಹೋದರೆ ನಮ್ಮ ಎಲ್ಲ ಕೆಲಸಗಳನ್ನು ಸರಿಯಾಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಕನ್ಫ್ಯೂಷನ್ಸ್ ದೂರಾಗಿ ಕ್ಲಾರಿಟಿ ಸಿಗಬೇಕು ಅಂದರೆ, ಎಲ್ಲವನ್ನು ಸರಿಯಾಗಿ ನಿಭಾಯಿಸುವ ಎಬಿಲಿಟಿ ಬರಬೇಕು ಅಂದರೆ ಈ ಮೈಂಡ್, ಬಾಡಿ, ಸೋಲ್ನ ಯುನೈಟ್ ಮಾಡಬೇಕು. ಈ ಮೈಂಡ್, ಬಾಡಿ, ಸೋಲ್ನ ಇಂಟಿಗ್ರೇಟ್ ಮಾಡೋದು ಹೇಗೆ? ಎಲ್ಲದಕ್ಕೂ ಪರಿಹಾರ ಯೋಗದಲ್ಲಿದೆ. ನಾವು ಅಂದುಕೊಂಡ ಹಾಗೆ ಯೋಗ ಕೇವಲ ದೇಹವನ್ನು ದಂಡಿಸುವ ಒಂದು ಆ್ಯಕ್ಟಿವಿಟಿ ಅಲ್ಲ, ಅದು ಜೀವನ. ಯೋಗವೇ ಜೀವನ. ಆದರೆ ತುಂಬ ಜನಕ್ಕೆ ಪರಿಹಾರದ ಇಚ್ಛೆಯೇ ಇಲ್ಲ. ಸಮಸ್ಯೆಗಳ ಜೊತೆಗೆ ನರಳಾಡುವ ಆಯ್ಕೆ ಮಾಡ್ತಿದ್ದಾರೆ. ಎಲ್ಲದಕ್ಕೂ ಪರಿಹಾರ ಇರೋವಾಗ, ಅದ್ಭುತವಾದ ಜೀವನ ಕಣ್ಮುಂದೆನೇ ಇರೋವಾಗ ಯಾಕೆ ನರಳಾಡಬೇಕು? ಯೋಗ ಮಾಡುವ ಯೋಗ ಎಲ್ಲರಿಗೂ ಆದಷ್ಟು ಬೇಗ ಬರಲಿ. ಎಲ್ಲರ ಜೀವನದ ಸದುದ್ದೇಶಗಳು ಫುಲ್ಫಿಲ್ ಆಗಲಿ. ಹರಿ ಓಂ.